ಹಲೋ ಹಾಯ್ ಡಿಯರ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ನಿಮ್ಮ ಪ್ರೀತಿಯ ಮನೆ ಮಗಳು ನಿರ್ಮಲಾ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ವ್ಲಾಗ್ಸ್. 2 ಡೇಸಿಂದ ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಕೆಲಸ ಇತ್ತು ಅದಕ್ಕಾಗಿ. ಸೊ ಇವತ್ತಿಂದ ಡೈಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ಹಾರರ್ ಸ್ಟೋರಿ ಕೂಡ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆದಷ್ಟು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಇವತ್ತು ನಮ್ಮ ಎರಡು ಕನಸು ಎಪಿಸೋಡ್ 29ನ ಆಗ್ತಾ ಇದ್ದೀನಿ. ಒಂದು ಸೀಕ್ರೆಟ್ ರೂಮ್ ಇದೆ ನಮ್ಮ ಶರತ್ ಮನೆಯಲ್ಲಿ, ಅದನ್ನು ಶರತ್ ಮಾತ್ರ ಯೂಸ್ ಮಾಡ್ತಾ ಇದ್ದಾನೆ ಅಂತೆ. ಅದನ್ನು ನಮ್ಮ ನಿತ್ಯ ನೋಡೋದಕ್ಕೆ ಅಂತ ಹೋಗ್ತಾ ಇದ್ದಾಳೆ. ಸೊ ನೋಡೋಣ ಏನಾಗುತ್ತೆ ಅಂತ ಹೇಳಿ ಈ ಎಪಿಸೋಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಹೋಗಿ ನೋಡ್ಕೊಂಡು ಬನ್ನಿ. ಸೀಕ್ರೆಟ್ ರೂಮ್. ಚಿರು ಜೊತೆ ವರ್ಷ ಆಡ್ತಾ ಇದ್ಲು. ನಿತ್ಯ ಮತ್ತು ರಾಧಾ ಅಡುಗೆ ಮಾಡ್ತಾಯಿದ್ರು. ಲಾವಣ್ಯ ಮೊಬೈಲ್ ನೋಡ್ತಾ ಕೂತಿದ್ಲು. ವರ್ಷ ಚಿರು ಬಾಲ್ ಆಟ ಆಡ್ತಾ ಲಾವಣ್ಯ ಕಡೆ ಬಿಸಾಕ್ಬಿಟ್ರು. ಬಾಲ್ ಲಾವಣ್ಯಕ್ಕೆ ಬೀಳುತ್ತೆ. ಲಾವಣ್ಯ ಕೈಲಿದ್ದ ಮೊಬೈಲ್ ಕೆಳಗಡೆ ಬಿದ್ದು ಹೊಡೆದು ಹೋಗುತ್ತೆ. ಲಾವಣ್ಯ ಅದನ್ನು ನೋಡಿ ಕೋಪದಿಂದ ಚಿರು ಕೈ ಹಿಡ್ದು ಇಸುಕ್ತಾ, ಏಯ್ ಹೌ ಡೇರ್ ಯು ಅಂತ. ಅಷ್ಟರಲ್ಲಿ ಶರತ್ ಕೂಡ ಅಲ್ಲಿಗೆ ಬರ್ತಾನೆ. ಎಷ್ಟು ಧೈರ್ಯ ಇದ್ದರೆ ನನ್ನ ಮೊಬೈಲ್ ಹೊಡೆದಾಕ್ತೀಯಾ? ಯಾರಾದರೂ ಮನೆ ಒಳಗಡೆ ಆಟ ಆಡ್ತಾರಾ ಅಂತ ಕೋಪದಲ್ಲಿ ಬೈತಿದ್ಲು ವರ್ಷ. ಲಾವಣ್ಯ ಅವರೇ, ಪಾಪ ಮಗು, ಗೊತ್ತಾಗಲಿಲ್ಲ, ಅದರಲ್ಲಿ ನಂದು ತಪ್ಪಿದೆ, ಬಿಟ್ಬಿಡಿ ಅಂತ ಅಂದ್ಲು. ಲಾವಣ್ಯ, ನಿನಗೆ ಆಟ ಆಡೋ ವಯಸ್ಸಾ? ಆ ಮಗು ಜೊತೆ ಆಟ ಆಡ್ತಿದ್ಯಲ್ಲ ಅಂತ ರೇಗ್ತಾಳೆ. ವರ್ಷ ಅದಕ್ಕೆ ಬೇಜಾರು ಮಾಡಿಕೊಂಡು ತಲೆ ತಗ್ಸಿದ್ಲು. ಚಿರು, ನನ್ನ ಕೈ ನೋವುತ್ತಿದೆ, ಬಿಡಿ ಡಬ್ಬ ಆಂಟಿ. ಚಿರು ಮಾತು ಕೇಳಿ ವರ್ಷಕ್ಕೆ ನಗು ಬಂತು. ಆದರೆ ಲಾವಣ್ಯ ಇದ್ದದ್ದು ನೋಡಿ ಸುಮ್ಮನೆ ಆದ್ಲು. ಲಾವಣ್ಯ ಕೋಪದಿಂದ, ಏನು ನನ್ನೇ ಡಬ್ಬ ಆಂಟಿ ಅಂತ್ಯಾ ಅಂಥೇಳಿ ಇನ್ನೂ ಜೋರಾಗಿ ಕೈ ಹಿಚುಕ್ತಾಳೆ. ಚಿರು ನೋವು ತಡೆಯೋಕ್ಕಾಗದೆ ನಿತ್ಯ ಡಾರ್ಲಿಂಗ್ ಅಂತ ಕಿರ್ಚ್ತಾನೆ. ಲಾವಣ್ಯ, ಶರತ್, ಲಾವಣ್ಯ ಬಿಡು, ಚಿರು ಕೈನ ಯಾಕೆ ಹಂಗೆ ಇಟ್ಕೊಂಡಿದ್ಯಾ? ಆ ಮಗು ಮೇಲೆ ಅಷ್ಟು ರೇಗ್ತಿದ್ಯಾ? ಲಾವಣ್ಯ, ಇನ್ನೇನು ಮಾಡಬೇಕು ಶರತ್, ಬಾಲ್ ಹಾಕಿ ನನ್ನ ಫೋನ್ ಹಾಳು ಮಾಡಿದ್ದಾನೆ. ಚಿರು, ಬೇಕು ಅಂತ ಬಿದ್ದಿಲ್ಲ, ಅದು ಅದಾಗೆ ಬಿತ್ತು ಅಷ್ಟೇ. ವರ್ಷ ಅಕ್ಕ ಹತ್ರ ಆಟ ಆಡಬೇಕಾದ್ರೆ ಮಿಸ್ಸಾಗಿ ಬಿತ್ತು. ಈ ಡಬ್ಬ ಆಂಟಿ ಸುಳ್ಳು ಹೇಳ್ತಿದ್ದಾರೆ ಅಂದ. ಲಾವಣ್ಯ, ನೋಡ್ದೆ ಶರತ್ ಹೇಗೆ ಎದುರು ಮಾತಾಡ್ತಾ ಇದ್ದಾನೆ ಅಂತ. ಎಲ್ಲ ಆ ನಿತ್ಯ ಹೇಳ್ಕೊಟ್ಟಿರೋದು ನಾ ಅಂತ ಪುಟಾಣಿಗೆ ಹೊಡೆಯೋದಕ್ಕೆ ಹೋಗ್ತಾಳೆ. ಅಷ್ಟರಲ್ಲಿ ನಮ್ಮ ನಿತ್ಯ ಎಂಟ್ರಿಗೆ ಕೊಟ್ಲು. ಲಾವಣ್ಯ ಕೈ ಹಿಡ್ಕೊಂಡು, ನನ್ನ ಚಿರುಗೆ ಹೊಡೆಯೋದಕ್ಕೆ ಎಷ್ಟೇ ಧೈರ್ಯ ನಿಂಗೆ ಅಂದ್ಲು. ಲಾವಣ್ಯ, ಹೇಯ್ ನಿತ್ಯ, ನಿನ್ನಿಂದನೇ ಕಣೆ ಇವನು ಇಷ್ಟು ಹಾಳಾಗಿರೋದು, ಹೊಡಿತೀನಿ, ಏನೇ ಮಾಡ್ತೀಯಾ ಅಂದ್ಲು. ನಿತ್ಯ ಲಾವಣ್ಯ ಕೆನ್ನೆಗೆ ಒಂದು ಬಿಟ್ಲು. ಆ ಸೌಂಡ್ ಕೇಳಿ ಮನೆಯವರೆಲ್ಲ ಅಲ್ಲಿಗೆ ಓಡಿ ಬಂದರು. ಲಾವಣ್ಯ ಅವಮಾನದಿಂದ ಕೆನ್ನೆ ಹಿಡ್ಕೊಳ್ತಾ, ನನ್ನ ಕೆನ್ನೆಗೆ ಹೊಡಿತೀಯೇನೆ ನಿನ್ನ ಅಂತ ಹೇಳಿ ಅವಳಿಗೂ ಹೊಡಿಯೋದಕ್ಕೆ ಕೈ ಎತ್ತುತ್ತಾಳೆ. ನಿತ್ಯ ಅಷ್ಟರಲ್ಲಿ ಅವಳು ಕೈ ಹಿಡಿದು ಟ್ವಿಸ್ಟ್ ಮಾಡ್ತಾಳೆ. ಲಾವಣ್ಯ, ಏಯ್ ನಿತ್ಯ, ಬಿಡೇ ನನ್ನ ಕೈನಾ ಅಂತಿದ್ಲು. ಶರತ್, ನಿತ್ಯ ಶರತ್ಗೆ, ನೀವು ಸುಮ್ಮನೆ ಇದ್ದರೆ ಸರಿ ಇವಾಗ ಅಂತ ಆವಾಜ್ ಹಾಕಿದ್ಲು. ಶರತ್ ಏನೂ ಮಾತಾಡದೆ ಸುಮ್ಮನೆ ಅವಳನ್ನೇ ನೋಡ್ಕೊಂಡು ನಿಂತುಬಿಟ್ಟ. ನಿತ್ಯ, ಏಯ್ ಏನೇ ಅಂದ್ಕೊಂಡಿದ್ಯಾ ನೀನು? ಜಾಸ್ತಿ ಹೆಚ್ಕೊಂಡಿದ್ಯಾ? ಇಷ್ಟು ದಿನ ನೀನು ಏನೇ ಮಾಡಿದ್ರು ಸಹಿಸ್ಕೊಂಡಿದ್ದೆ ಅಂದರೆ ನೀನು MLA ಮಗಳು, ಇಲ್ಲ ನೀನು ಚೆನ್ನೈ ಎಕ್ಸ್ಪ್ರೆಸ್ ಅಂತ ಅಲ್ಲ, ನನ್ನ ಚಿರುಗೋಸ್ಕರ, ಈ ಮನೆಯವರಿಗೋಸ್ಕರ, ನನ್ನ ಈ ಮನೆಗೆ ಕರ್ಕೊಂಡು ಬಂದ ಶರತ್ ಸರ್ಗೋಸ್ಕರ ಅಷ್ಟೇ. ಆದರೆ ನೀನು ನಿನ್ನ ನಾಯಿ ಬುದ್ಧಿನ ಮಗು ಹತ್ರನೂ ತೋರಿಸ್ತಿದೀಯಾ ಅಲ್ವಾ? ನಾನು ನಿನ್ಗೆ ಅವತ್ತೇ ಹೇಳಿದ್ದೆ ತಾನೇ, ನಿನಗೆ ನನ್ನ ಹತ್ರ ಇದೆಲ್ಲ ಇಟ್ಕೋಬೇಡ ಅಂತ. ಎಷ್ಟು ಸಲ ಹೇಳಿಸ್ಕೊತೀಯ? ನಾಚಿಕೆ ಆಗಲ್ವಾ ನಿನಗೆ? ಇದೇ ಕೊನೆ. ಇನ್ನೊಂದು ಸಲ ನಿನ್ನ ದರಿದ್ರ ಕಣ್ಣು ದೃಷ್ಟಿ ನನ್ನ ಚಿರು ಮೇಲೆ ಬಿದ್ದರೆ, ಇನ್ನೊಂದು ಸಲ ನಿನ್ನ ಕಂತ್ರಿ ಬುದ್ಧಿನ ನನ್ನ ಪುಟಾಣಿ ಚಿರು ಹತ್ರ ತೋರಿಸಿದ್ರೆ, ಈಗ ಬರೀ ನಿನ್ನ ಕೈ ತಿರ್ಚಿದ್ದೀನಿ, ಆಮೇಲೆ ನಿನ್ನ ಕೈನ ಮುರಿದಾಕ್ಬಿಡ್ತೀನಿ, ಛೇ ಅಂತ ಹೇಳಿ ಅವಳನ್ನ ತಳ್ಳಿದ್ಲು. ಮನೆಯವರೆಲ್ಲ ನಿತ್ಯ ಮಾಡಿದ ಸರಿ ಅನ್ನೋ ಹಾಗೆ ಸುಮ್ಮನೆ ನಿಂತಿದ್ರು. ಹರ್ಷ, ವಾಟ್ ಆ್ಯನ್ ವಾಸ್ ಸೂಪರ್ ಅಂತ ಹೇಳಿ ಶಿಳ್ಳೆ ಹೊಡಿತಾನೆ. ಲಾವಣ್ಯ ಅವಮಾನದಿಂದ ಅಲ್ಲಿಂದ ಹೊರಟು ಹೋದ್ಲು. ನಿತ್ಯ ಶರತ್ನ ಗುರಾಯಿಸಿ, ಬಾಚಿರು ಅಂತ ಹೇಳಿ ಅವನ್ನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಶರತ್ ಅವಳಿಂದನೇ ಹೋದ. ಪುಟಾಣಿ ಚಿರು, ನಿತ್ಯ ಡಾರ್ಲಿಂಗ್ ಅಂತ ಕರೆದ. ನಿತ್ಯ, ಚಿರು,
ಆ ಡಪ್ಪ ಆಂಟಿಗೆ ನಮ್ಮ ನಿತ್ಯ ಬಗ್ಗೆ ಏನೂ ಗೊತ್ತಿಲ್ವಾ ಅಂತ ಹೇಳಿ ನಗ್ತಾ ಇದ್ದ. ನಿತ್ಯ ಶರತ್ತಿರೋದು ನೋಡದೆ, ಹಾಳಾದವಳು ನನ್ನ ಪುಟಾಣಿ ಮೇಲೆ ಕೈ ಎತ್ತುತ್ತಾಳೆ, ಎಷ್ಟು ಕೊಬ್ಬಿರ್ಬೇಕು ಅವಳಿಗೆ ಅಂತ ಬೈಕೊಳ್ತಿದ್ಲು. ಚಿರು ಶರತ್ನ ನೋಡಿ, ನಿತ್ಯ ಡಾರ್ಲಿಂಗ್, ಮಾಮ ಬಂದಿದ್ದಾರೆ ಅಂದ. ಶರತ್, ಪುಟಾಣಿ ಅಮ್ಮ ಕರೀತಾ ಇದ್ದಾರೆ, ಹೋಗ್ತೀಯಾ ಅಂಥೇಳಿ ಅವನ್ನ ಕಳಿಸ್ದ. ನಿತ್ಯ ಅವನ್ನೇ ಗುರಾಯಿಸ್ತಾ ಕೋಪದಲ್ಲಿ, ಏನು ಪರ ವಹಿಸೋಕೆ ಬಂದ್ರಾ? ಹೌದು, ಈ ಸಲ ನಾನೇ ಜಗಳ ಆಡ್ತಿದ್ದು. ಏನೀಗ ಅವಳಿಗೆಷ್ಟು ಧೈರ್ಯ ಇದ್ದರೆ ನನ್ನ ಪುಟಾಣಿ ಮೇಲೆ ಕೈ ಎತ್ತೋಕ್ಕೆ ಬರ್ತಾಳೆ? ನನ್ನ ಪುಟಾಣಿ ತಂಟೆಗೆ ಯಾರು ಬಂದರೂ ನಾನು ಸುಮ್ಮನೆ ಬಿಡಲ್ಲ, ಅದು ನೀವಾಗಿದ್ರೂ ಅಷ್ಟೇ ಅಂತಾಳೆ. ಶರತ್ ಮನಸ್ಸಲ್ಲಿ, ಇವಳೇನಪ್ಪ ಇಷ್ಟು ರುಚಿಗಿದ್ದಾಳೆ ಅಂದ್ಕೊಂಡು, ಹ್ಞೂ ಗೊತ್ತು ಬಿಡು, ನೋಡಿದ್ನಲ್ಲ ಅಂದ. ನಿತ್ಯ, ಏನು? ಶರತ್, ಏನಿಲ್ವಲ್ಲ ಅಂದು ಮನಸ್ಸಲ್ಲಿ, ಯಪ್ಪ ಇವಳಿಗೆ ಸಿಟ್ಟು ಬಂದರೆ ಅವಳು ಮನುಷ್ಯಲಾಗಿರಲ್ಲ, ರಾಕ್ಷಸಿ ಆಗಿಬಿಡ್ತಾಳೆ, ನಾನು ಹುಷಾರಾಗಿರಬೇಕು ಅಂತ ಅಂದ್ಕೊಂಡ. ಅಷ್ಟರಲ್ಲಿ ಚಿರು ಮತ್ತೆ ಬಂದ. ನಿತ್ಯ ಡಾರ್ಲಿಂಗ್, ನಂಗೆ ತುಂಬ ಹೊಟ್ಟೆ ಹಸಿತಿದೆ, ಬಾ ಊಟ ಹಾಕ್ಕೊಡು ಅಂತ ಕೇಳ್ದ. ನಿತ್ಯ, ಹೌದಾ, ಬಾ ನನಗೂ ಹೊಟ್ಟೆ ಹಸಿತಿದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಿದ್ಲು. ಶರತ್ ಇನ್ನೂ ಅಲ್ಲಿ ನಿಂತಿದ್ದಕ್ಕೆ, ನೀವೇನಿನ್ನೂ ಇಲ್ಲೇ ನಿಂತಿದ್ದೀರಾ, ಬನ್ನಿ ಊಟ ಮಾಡೋಕ್ಕೆ ಅಂತ ಹೇಳಿ ಹೋದ್ಲು. ಶರತ್, ಇವಳೇನು ಜಗಳ ಮಾಡ್ತಾಳೆ, ಹಾಗೆ ಕೇರ್ ಮಾಡ್ತಾಳೆ, ಉಫ್, ಇವಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ವಲ್ಲಪ್ಪ ಅಂತ ಹಿಂದೆನೇ ಹೋಗ್ತಾನೆ. ಮತ್ತೆ ಲಾವಣ್ಯ ಹತ್ರ ಹೋದ. ಅವಳು ಶರತ್ನ ನೋಡಿ ಬೇಜಾರು ಮಾಡ್ಕೊಂಡಿರೋ ಹಾಗೆ ಕೂತಿದ್ಲು. ಶರತ್, ಲಾವಣ್ಯ, ಇನ್ನೂ ಬೇಜಾರಾಗಿದ್ಯಾ, ಬಾ ಊಟ ಮಾಡು. ಲಾವಣ್ಯ, ಅಲ್ಲ ಶರತ್, ಅವಳು ನನ್ನ ಮೇಲೆ ಕೈ ಮಾಡಿದ್ಲು, ಅದು ನಿನ್ನ ಪಾರಿಜಾತ ಮೇಲೆ ಕೈ ಮಾಡಿದ್ಲು, ನಿನ್ಗೆ ಅವಳನ್ನ ಬೈಬೇಕು ಅಂತ ಅನಿಸ್ತಾ ಇಲ್ವಾ? ಛೇ, ಹೋಗು, ನನಗೇನು ಬೇಡ ಅಂತ ಕೋಪ ಮಾಡ್ಕೊಂಡು ಕೂತ್ಕೊಂಡ್ಲು. ಶರತ್, ನೋಡು ಲಾವಣ್ಯ, ನಿತ್ಯ ಯಾರ ಮೇಲೂ ಸುಮ್ಮನೆ ಕೈ ಮಾಡೋಳಲ್ಲ, ಅವಳು ಕೈ ಎತ್ತಿದ್ದಾಳೆ ಅಂದರೆ ನಿಂದು ತಪ್ಪಿದೆ. ಅಲ್ಲ, ಆ ಚಿಕ್ಕ ಪುಟಾಣಿ ಮೇಲೆ ಕೈ ಮಾಡೋದ್ಯಲ್ಲ, ಇದು ನಿಂಗೆ ಸರಿ ಅನಿಸುತ್ತಾ? ಯೋಚನೆ ಮಾಡು. ಅದು ಪುಟಾಣಿ ಅಂದರೆ ನಿತ್ಯಗೆ ಪ್ರಾಣ, ಅಂಥದ್ರಲ್ಲಿ ನೀನು ಅವಳ ಮುಂದೆನೇ ಕೈ ಮಾಡೋದಕ್ಕೆ ಹೋದರೆ, ಅದು ಅಲ್ದಿರ ನಂಗೆ ಪುಟಾಣಿ ಮೇಲೆ ನಿನ್ನ ಕೈ ಎತ್ತಿದ್ದಕ್ಕೆ ಕೋಪ ಬಂತು, ಆದರೆ ನೀನು ನನ್ನ ಪಾರಿಜಾತ ಅಂತ ಸುಮ್ಮನೆ ಇದ್ದೆ ಅಷ್ಟೆ ಅಂತ ಸಮಾಧಾನ ಮಾಡೋ ಹಾಗೆ ಹೇಳ್ದ. ಲಾವಣ್ಯ ಮನಸ್ಸಲ್ಲಿ, ಓಹೋ, ಈ ಶರತ್ ಅವಳನ್ನ ಅಷ್ಟು ಹಚ್ಕೊಂಡಿದ್ದಾನೆ, ಅದು ಬೇರೆ ನಾನು ಪಾರಿಜಾತ ಅಲ್ಲ ಅಂತ ಗೊತ್ತಾದರೆ ಅಷ್ಟೇ, ಮುಗೀತು ನನ್ನ ಕತೆ, ನಾನು ಆದಷ್ಟು ನಾಜೂಕಾಗಿರಬೇಕು ಇವನ ಜೊತೆ ಅಂತ ಹೇಳಿ, ಹೌದು ಶರತ್, ನಂದೇ ತಪ್ಪು, ಪಾಪ ಚಿರುಪುಟ್ಟ, ಸಾರಿ ಆಯಿತಾ ಅಂತ ಅಂದ್ಲು. ಶರತ್, ಗುಡ್, ನೋಡ್ದಾ, ಇವಾಗ ನಿನಗೆ ನಿನ್ನ ತಪ್ಪಿನ ಅರಿವಾಯಿತು, ಓಕೆ, ಇನ್ಮೇಲಾದರೂ ಪುಟಾಣಿ ಜೊತೆ ಸರಿಯಾಗಿ ನಡ್ಕೋ ಆಯಿತಾ? ನಿನಗೆ ನಾನು ಹೊಸ ಮೊಬೈಲ್ ತಂದುಕೊಡ್ತೀನಿ, ಇವಾಗ ಬಾ ಊಟ ಮಾಡು ಅಂತ ಕರ್ಕೊಂಡು ಹೋದ. ಈ ಕಡೆ ನಿತ್ಯ ಹಾಗೆ ವರ್ಷ ತುಂಬ ಕ್ಲೋಸ್ ಆಗಿದ್ದರು. ವರ್ಷ ಹೇಳ್ತಾಳೆ, ನಿತ್ಯ ಅವರೇ, ನೀವು ಬರೀ ಮಾತಲ್ಲ, ಅಡುಗೆನೂ ತುಂಬ ಚೆನ್ನಾಗಿ ಮಾಡ್ತೀರಾ. ನಿತ್ಯ, ವರ್ಷ, ಈ ಅವ್ರಿಗೆ ಅನ್ನೋದೆಲ್ಲ ಏನು ಬೇಡ, ಜಸ್ಟ್ ನಿತ್ಯ ಅಂದರೆ ಸಾಕು ಅಂದ್ಲು. ವರ್ಷ, ಅಯ್ಯಯ್ಯೋ, ನೀವು ನನಗಿಂತ ದೊಡ್ಡೋರು, ನಿಮಗೆ ರೆಸ್ಪೆಕ್ಟ್ ಕೊಡದೆ ಕರೆಯೋಕ್ಕಾಗುತ್ತಾ? ಹೋಗಲಿ, ನಿತ್ಯ ಅಕ್ಕ ಅಂತ ಕರೀಲಾ ಅಂದ್ಲು. ನಿತ್ಯ ಸರಿ ಅಂತ ಒಪ್ಕೋತಾಳೆ. ಒಂದಿನ ನಿತ್ಯ ಏನನ್ನೋ ಯೋಚಿಸ್ತಾ ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ಲು. ಅಷ್ಟರಲ್ಲಿ ಹರ್ಷ ಕೂಡ ಅವಳ ಹಿಂದೆನೇ ಅವಳಿಗೆ ಗೊತ್ತಿಲ್ಲದೆ ನಡ್ಕೊಂಡು ಹೋಗ್ತಾ ಇದ್ದ. ಲಾವಣ್ಯ ಅದನ್ನು ನೋಡಿದ್ಲು. ಹರ್ಷನ ನೋಡಿ ಅವಳಿಗೊಂದು ಪ್ಲ್ಯಾನ್ ಬಂತು. ಅವಳು ಅವನ ಹಿಂದೆನೇ ಹೋದ್ಲು. ಲಾವಣ್ಯ, ಏನು ಹರ್ಷ, ನಿತ್ಯ ಹಿಂದೆ ತುಂಬ ಓಡಾಡ್ತಾ ಇದೆಯಾ? ಅದನ್ನು ನಾನು ಅಬ್ಸರ್ವ್ ಮಾಡಿದ್ದೀನಿ, ಏನು ಸಮಾಚಾರ ಅಂತ ಕೇಳ್ತಾಳೆ. ಹರ್ಷ, ಓ ಸಿಸ್ಟರ್, ಇದನ್ನೆಲ್ಲ ನೀವು ಅಬ್ಸರ್ವ್ ಮಾಡಿಬಿಟ್ರಾ? ಓಕೆ, ಐ ವಿಲ್ ಟೆಲ್ ಯು. ಐ ಥಿಂಕ್ ಐ ಆಮ್ ಫಾಲಿಂಗ್ ಇನ್ ಲವ್ ವಿತ್ ನಿತ್ಯ ಅಂದ. ಲಾವಣ್ಯ ಶಾಕ್, ಮನಸ್ಸಲ್ಲೇ ಒಳ್ಳೆಯದಾಯಿತು, ನನ್ನ ದಾರಿ ಸಲೀಸಾಗುತ್ತೆ ಅಂದ್ಕೊಂಡು, ಓ ಹೌದಾ, ಗುಡ್ ಚಾಯ್ಸ್, ಕಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್ ಅಂದ್ಲು. ಹರ್ಷ, ಓ ಥ್ಯಾಂಕ್ ಯು ಸೋ ಮಚ್, ಆದರೆ ಅವಳಿಗೆ ನಾನು ಇಷ್ಟನೋ ಇಲ್ವೋ ಹೇಗೆ ತಿಳ್ಕೊಳ್ಳೋದು? ಐ ವಾಂಟ್ ಟು ಮ್ಯಾರಿ ಹರ್. ಲಾವಣ್ಯ, ಓಕೆ, ನಾನು ನಿಮ್ಮ ಲವ್ಗೆ ಸಪೋರ್ಟ್ ಮಾಡ್ತೀನಿ, ಶರತ್ ಹತ್ರ ನಿಮ್ಮ ಲವ್ ವಿಷಯ ಮಾತಾಡ್ತೀನಿ ಅಂದ್ಲು. ಯಾಕಂದರೆ ಅವಳ ಲೈನ್ ಬೇಗ ಕ್ಲಿಯರ್ ಆಗಬೇಕಲ್ಲ, ಅದಕ್ಕೆ. ಹರ್ಷ, ಹಾಂ, ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇನ್ ಲಾ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ನಿತ್ಯ ಶರತ್ ರೂಮ್ ಹತ್ರ ಇರೋ ಇನ್ನೊಂದು ರೂಮ್ನ ನೋಡಿದ್ಲು. ನಾನು ಇಷ್ಟು ದಿನ ಆದರೂ ಈ ರೂಮ್ ಹೋಗೇ ಇಲ್ವಲ್ಲ, ಏನಿರ್ಬೋದು ಈ ರೂಮಲ್ಲಿ, ಯಾಕೆ ಯಾರೂ ಈ ರೂಮ್ಗೆ ಹೋಗಲ್ಲ, ಅಂಥದ್ದು ಏನಿದೆ ಇದರಲ್ಲಿ
ಅಂತ ಅಂದ್ಕೊಂಡು ರೂಮ್ನ ತೆಗಿಯೋದಕ್ಕೆ ಮುಂದಾಗ್ತಾಳೆ. ಅಷ್ಟರಲ್ಲಿ ರಾಧಾ ಅಲ್ಲಿಗೆ ಬರ್ತಾಳೆ. ನಿತ್ಯ ಕೈ ಹಿಡ್ಕೊಂಡು, ಹೇಯ್ ಏನು ಮಾಡ್ತಾ ಇದೀಯ ನಿತ್ಯ? ಅಕ್ಕ, ಈ ರೂಮಲ್ಲಿ ಏನಿದೆ ಅಂತ ಒಂದ್ಸಲಿನೂ ನೋಡಿಲ್ಲ, ಅದಕ್ಕೆ ನೋಡೋಣ ಅಂತ ಬಾಗ್ಲು ಓಪನ್ ಮಾಡ್ತಿದ್ದೆ ಅಂದ್ಲು. ಆ ರೀತಿ ಇನ್ನೊಂದು ಸತಿ ಯೋಚನೆ ಕೂಡ ಮಾಡೋದಕ್ಕೆ ಹೋಗಬೇಡ ನಿತ್ಯ. ಆ ರೂಮ್ಗೆ ಯಾರೂ ಹೋಗಲ್ಲ. ಅದೇನೋ ಗೊತ್ತಿಲ್ಲ, ನಾನು ತುಂಬ ಸಲ ಹೋಗೋದಕ್ಕೆ ಟ್ರೈ ಮಾಡಿದ್ದೀನಿ, ಆದರೆ ಶರತ್ ರಾಕ್ಷಸನ ಥರ ಆಡ್ಬಿಡ್ತಾನೆ. ಅಂಥದ್ದು ಏನಿದೆ ಅಲ್ಲಿ ಅಂತ ನನಗೂ ಗೊತ್ತಿಲ್ಲ ಅಂದ್ಲು. ನಿತ್ಯ, ಹೌದಾ, ಸರಿ ಬಿಡಿ ಅಕ್ಕ, ನಾನು ಇನ್ಮೇಲೆ ಹೋಗಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ನಿತ್ಯನ ನೋಡೋಕೆ ಅಂತ ಪ್ರಶಾಂತ್ ಶರತ್ ಮನೆಗೆ ಬರ್ತಾನೆ. ಗಡಿಬಿಡಿಯಲ್ಲಿ ನಿತ್ಯ ಅಂತ ಕರೆದ. ಅಷ್ಟು ಶರತ್ ಸರ್ ಬಂದು, ಹಾಯ್ ಪ್ರಶಾಂತ್ ಅಂದ. ಪ್ರಶಾಂತ್, ಹಾಯ್ ಸರ್. ವರ್ಷ, ಹೆಲೋ ಅಂದ್ಲು. ಪ್ರಶಾಂತ್ ವರ್ಷನ ನೋಡಿ ಸ್ಮೈಲ್ ಮಾಡಿ ಹಾಯ್ ಅಂದ. ನಿತ್ಯ, ಪ್ರಶಾಂತ್ ಏನಾಯಿತು, ಚೆನ್ನಾಗಿದೆಯಾ ತಾನೇ ಅಂದ್ಲು. ಹೂ ಕಣೆ, ಚೆನ್ನಾಗಿದ್ದೀನಿ, ನಿಂಗೇನೋ ಕೊಡಬೇಕು ಅಂತ ಬಂದೆ ಅಂದ ಪ್ರಶಾಂತ್. ನಿತ್ಯ, ಏನು ಅದು ಅಂತ ಅಂದು ಪ್ರಶಾಂತ್ ಕೈ ನೋಡ್ತಾಳೆ. ಅಷ್ಟರಲ್ಲಿಗೆ ಹರ್ಷ ಬಂದ. ನಿತ್ಯ, ತಗೋ, ಇದು ಅಮ್ಮನ ಕಾರ್ಯ ಇದೆ, ಬರ್ತೀಯಾ ಅಲ್ವಾ ಅಂತ ಡಲ್ಲಾಗಿ ಹೇಳ್ದ ಪ್ರಶಾಂತ್. ನಿತ್ಯ ಶರತ್ನ ನೋಡಿ ಪ್ರಶಾಂತ್ ಹತ್ರ ಅದನ್ನು ತಗೊಂಡು, ಖಂಡಿತ ಬರ್ತೀನಿ ಪ್ರಶಾಂತ್ ಅಂದ್ಲು. ಹರ್ಷ ಅದನ್ನು ನೋಡಿ ಪ್ರಶಾಂತ್ ಮೇಲೆ ಕಿಡಿಕಾರ್ತಿದ್ದ. ಆ ಸೀಕ್ರೆಟ್ ರೂಮಲ್ಲಿ ಏನಿದೆ? ಶರತ್ ಮಾತ್ರ ಯಾಕೆ ಅಲ್ಲಿಗೆ ಹೋಗ್ತಾನೆ? ನಿತ್ಯ ಅದನ್ನು ಹೋಗಿ ನೋಡಿಬಿಡ್ತಾಳ? ಇಲ್ಲ ಅಲ್ಲೇನಾದರೂ ಅವನು ತನ್ನ ಪಾರಿಜಾತ ಲೆಟರ್ಸ್ನ ಇಡ್ತಾ ಇದ್ದಾನ? ಇದಕ್ಕೆಲ್ಲ ನಾನು ಉತ್ತರ ನೆಕ್ಸ್ಟ್ ಎಪಿಸೋಡಲ್ಲಿ ತೊಗೊಂಡು ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ನಿಮ್ಮ ವ್ಲಾಗ್ಸ್.